Center of excellence. ಇವತ್ತು ಮೈಸೂರು ನಗರ ಅಂದರೆ ಒಂದು ಪಾರಂಪರಿಕ ನಗರ. ಈ ನಗರದಿಂದ ಏನು ಡ್ರಗ್ಸ್ ಮುಕ್ತ ನಿರ್ಮೂಲನ ಒಂದು ಕಾರ್ಯಕ್ರಮವನ್ನು ನಮ್ಮ ಡಾಕ್ಟರ್ ಸುಶ್ರುತ್ ಗೌರು ಮತ್ತು ಸ್ನೇಹಿತರು ಮತ್ತು ಯುವ ಮಿತ್ರರು ಮೈಸೂರು ನಗರದಲ್ಲಿ ವಿನಯ್ ಗುರೂಜಿಯವರ ಒಂದು ಇದ್ರ ಆಶೀರ್ವಾದದೊಂದಿಗೆ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀರಿ. ನಿಜವಾಗ್ಲೂ ಮೈಸೂರು ನಗರದಲ್ಲಿ ಇಡೀ ಪ್ರಪಂಚದಲ್ಲಿ ಮೈಸೂರು ನಗರ ಅಂದರೆ ಒಂದು ಸಾಂಸ್ಕೃತಿಕ ನಗರ. ಈ ನಗರದಲ್ಲಿ ಇವತ್ತು ಡ್ರಗ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡುವಂಥ ಒಂದು ಏನು ಯೂನಿಟ್ ಇದೆ ಅಂತೇಳಿ ಭಾಳ ನೋವಾಗಿದೆ. ಒಪ್ಕೊಳ್ಳುವಂಥ ವಿಷಯವಲ್ಲ. ನಮ್ಮ ಮೈಸೂರಿಂದ ಯಾವುದೇ ಪ್ರಪಂಚದ ಯಾವುದೇ ಮೂಲೆಗೆ ಹೋದ್ರೂ ಇಲ್ಲಿಯ ಪರಂಪರೆ ಬಗ್ಗೆ ಮಾತಾಡ್ತಾರೆ. ಆದರೆ ಈ ರೀತಿಯಾದ ದೊಡ್ಡ ಡ್ರಗ್ಸ್ ಜಾಲ ನಮ್ಮ ಮೈಸೂರಿನಲ್ಲಿ ಪತ್ತೆ ಆಗಿರೋದು ತುಂಬ ಆತಂಕಕಾರಿ ವಿಷಯ. ಇದು ನಮ್ಮ ಜವಾಬ್ದಾರಿನೂ ಸಹ. ನಮ್ಮ ಸುತ್ತಮುತ್ತಲಿನ ಮಕ್ಕಳು ಏನು ಮಾಡ್ತಾ ಇದ್ದಾರೆ, ಹೇಗಿದ್ದಾರೆ, ಏನಿದ್ದಾರೆ, ಅಥವಾ ಕನ್ಸರ್ನ್ಡ್ ಅಥಾರಿಟೀಸ್ಗೆ ನಾವು ಗಮನ ಕೊಡುವಂಥದ್ದು ಅಥವಾ ವಿಷಯ ತಿಳಿಸುವಂಥದ್ದನ್ನು ಮಾಡಬೇಕಾಗಿರುತ್ತೆ. ಇದು ನಮ್ಮ ದೊಡ್ಡ ಜವಾಬ್ದಾರಿಯಾಗಿರುತ್ತೆ. ಕಿಕ್, ಡ್ರಗ್ಸ್ ತಗೊಂಡ್ರೆ ಕಿಕ್ ಬರುತ್ತೆ. ಕಿಕ್ ಎಲ್ಲರಿಗೂ ಬೇಕು ಅಲ್ವಾ? ಮನುಷ್ಯರಿಗೆ ಕಿಕ್ ಬೇಕೇ ಬೇಕು. ಯಾವ ರೀತಿ ಕಿಕ್ ಬೇಕು? ಈಗ ಸಚಿನ್ ತೆಂಡೂಲ್ಕರ್ ಅವ್ರಿಗೆ ಭಾರತ ದೇಶದ ವಿರುದ್ಧ ಉತ್ತಮ ರನ್ ಕಳಿಸೋದು ಅವ್ರಿಗೆ ಕಿಕ್ ಕೊಡುತ್ತೆ ಅಂತ ಅನ್ಸುತ್ತೆ. ಇನ್ನೊಬ್ಬರು ಕಲಾವಿದರಿಗೆ ಅವರ ಉತ್ತಮ ನಟನೆ ಮಾಡಿ ಜನಕ್ಕೆ ಮನೋರಂಜನೆ ಕೊಡೋದು ಅವ್ರಿಗೆ ಕಿಕ್ ಕೊಡುತ್ತೆ. ಅಂದರೆ ನಾವು ಕಿಕ್ಕನ್ನು ಯಾವುದೇ ರೀತಿಯಲ್ಲಿ ತಗೊಬೋದು. ಮಾದಕ ದೃಷ್ಟಿಯಿಂದನೇ ತಗೋಬೇಕು ಅಂತದ್ದು ಯಾವುದು ಮುಖ್ಯ ಅಲ್ಲ. ಬೆಳಗಿಂದ ಸಂಜೆ ತನಕ ಸಾಮಾನ್ಯವಾಗಿ ಕಿಕ್ ಬೇಕು ಅಂತಂದರೆ ಬೆಳಗ್ಗೆ ಎದ್ದು ನೀವು ವ್ಯಾಯಾಮ ಮಾಡಬೇಕಾದ್ರೆ ಪಕ್ಷಿಗಳನ್ನ ನೋಡೋದು, ಪ್ರಕೃತಿ ಜೊತೆ ಬೆರೆಯೋದು, ಅದೊಂದು ಕಿಕ್ ಇರ್ಬೋದು ನಿಮಗೆ. ಅದಾದ ನಂತರ ಉತ್ತಮ ಆಹಾರ ಸೇವನೆ ಮಾಡಿ ನಿಮ್ಮ ಆರೋಗ್ಯ ಚೆನ್ನಾಗಿಟ್ಕೊಳ್ಳೋದು ನಿಮಗೆ ಕಿಕ್ ಕೊಡ್ಬೋದು. ಕಿಕ್ ಕೊಡುತ್ತೆ. ಈ ರೀತಿಯಾದ ಕಿಕ್ಕನ್ನು, ಒಳ್ಳೆ ರೀತಿಯ ಕಿಕ್ಕನ್ನು ನಾವು ತಗೋಣ. ಇನ್ನಷ್ಟು ಸುದೃಢ ದೇಶವನ್ನು ನಿರ್ಮಿಸೋಣ. ಇದು ಈ ಮಾತುಗಳನ್ನ ಆಡಲಿಕ್ಕೆ ಅವಕಾಶ ಕೊಟ್ಟ ಆಯೋಜಕರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಒಂದೆರಡು ಮಾತು ಮುಗಿಸ್ತೇನೆ. ಬದುಕಿಗೆ ಕಿಕ್ ಬೇಕು, ಆದರೆ ಮಾದಕ ದ್ರವ್ಯವನ್ನ ಕಿಕ್ ಮಾಡಿ, ಅದನ್ನ ನಮ್ಮಿಂದ ಕಿಕ್ ಮಾಡಿ ನಮ್ಮ ಬದುಕು ರೂಪಿಸ್ಕೊಳ್ಳುವಂತ ಹೇಳಿದಂತಹ ಯೋಗಗಳನ್ನ ದಯಮಾಡಿ ತಮ್ಮ ಎಲ್ಲ ಬಲಗಳನ್ನು ಮುಂದೆ ಚಾಚಬೇಕು ಅಂತ ಕೇಳ್ಕೊಳ್ತಾ, ಈಗ ಪ್ರತಿಜ್ಞಾ ವಿಧಿಯನ್ನ ಡಾಕ್ಟರ್ ಶರಣವರು ಓದಬೇಕಂತ ಕೇಳ್ಕೊಳ್ತೇನೆ. ಎಲ್ಲರೂ ತಮ್ಮ ರೈಟ್ ಹ್ಯಾಂಡನ್ನ ಎದೆಯ ಮಟ್ಟಕ್ಕೆ ತನ್ನಿ. ಪ್ರತಿಜ್ಞೆ ನಾನು ಹೇಳಿದಾಗೆ ನೀವೆಲ್ಲರೂ ಹೇಳಬೇಕು. ದಯವಿಟ್ಟು